ನಾವು ಇಲ್ಲಿ 6 ವರ್ಷದಿಂದ ಬೀದಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಅವರು 1 ವಾರದಿಂದ ಮುಂಚೆನೂ ಬಂದು ನಮಗೆ ಇನ್ಫಾರ್ಮ್ ಮಾಡಲಿಲ್ಲ, ಒಂದು ಬೇರೆ ಕಡೆ ವ್ಯವಸ್ಥೆನೂ ಮಾಡಿಕೊಟ್ಟಿಲ್ಲ. ಏಕಾಏಕಿ ಬಂದು ನಮ್ಮನ್ನು ತೆಗೀರಿ, ನಾವು ಬಂದು ಇಲ್ಲ ಅಂದರೆ ತೆಗಿಲಿಲ್ಲ ಅಂದರೆ ನಜ್ಜಿಗುಜ್ಜಿ ಮಾಡ್ತೀವಿ ಅಂತ ಬಂದು ಏಕಾಏಕಿ ಧಮಕಿ ಮಾಡಿ ನಮಗೆ ಹೇಳ್ಬಿಟ್ಟು ಹೋದ್ರು ಸರ್. ಅಷ್ಟು ಬಿಟ್ಟರೆ ಇವಾಗ ನಾವು ಬಾಡಿಗೆ ಮನೇಲಿದ್ವಿ, ಬಾಡಿಗೆ ಕಟ್ಟಬೇಕು, ಸಾಲ ಕಟ್ಟಬೇಕು, ಡೈಲಿ ಫೈನಾನ್ಸ್ ಕಟ್ಟಬೇಕು. ಇವಾಗ ಮನೆ ಹತ್ರ ಬಾಡಿಗೆ ಮನೆ ಹತ್ರ ತೊಗೊಂಡೋಗಿ ಪೆಟ್ಟಿ ಇಟ್ಕೊಂಡ್ರೆ ಅವರು ತೆಗೀರಿ ಅಂತಾರೆ. ನಾವು ಎಲ್ಲಿಗೆ ಸರ್ ಎತ್ಕೋಗೋದು? ಎಲ್ಲಿ ಮಡಿಕೊಳ್ಳೋಕ್ಕಾಗುತ್ತೆ ಸರ್? ನಮ್ಮ ಮಕ್ಳು ಮರಿನ ಹೆಂಗೆ ಸಾಕೋದು ಸರ್? ನಾವು ಮನೇಲಿ ಪೇಷೆಂಟ್ಗಳವ್ರೆ, ಅವ್ರು ಮಡಿಕೊಂಡು ಹೆಂಗೆ ಮಾಡೋದು ಸರ್? ನಾವು 1 ಅವರ್ ಮುಂಚೆ ಹೇಳಿ ಸರ್, ನಮಗೆ 1 ಅವರ್ ಮುಂಚೆ ಹೇಳಿದಷ್ಟೇ. ಇವತ್ತು ಅಷ್ಟೇ. ನಾವು ಅಷ್ಟೊಳಗೆ ಹೆಣ್ಮಕ್ಳುಗಳು ಪೆಟ್ಟಿ ಎಲ್ಲ ತೆಗೆದು ತಗೊಂಡೋಗಿ ಸಾಕ್ಸೋಕ್ಕಾಗುತ್ತಾ? ಇಲ್ಲದವ್ರೆ ನಜ್ಜುತ್ತವ್ರೆ. ಜಯದೇವ ಹತ್ರ ಎಲ್ಲ ಮಾಡಿರೋದು ನೋಡಿ ಎದ್ರುಕೊಂಡು ಎಲ್ಲ ಟ್ಯಾಕ್ಟ್ರು ತರಿಸಿ ಅಂಗ್ಲಾಚ್ ಬೇಡಿ ಯಾರ್ಯಾರೋ ತಗೊಂಡೋಗಿರೋದು. ಮಕ್ಳುಗಳು ಪೆಟ್ಟಿ ಎತ್ತಿರೋದು ಸರ್ ಇವತ್ತು. ಎಲ್ಲ ಸಣ್ಣ ಮಕ್ಳುಗಳು ಪೆಟ್ಟಿ ಎತ್ತಿರೋದು. ಏನಾದರೂ ಮಕ್ಳಿಗೆ ಒಂದು ಹೆಚ್ಚು ಕಮ್ಮಿ ಆಯಿತು, ಸರ್ಕಾರದವ್ರು ಕರ್ಕೊಬಂದು ಕೊಡ್ತಾರ? ನಮ್ಮ ಮಕ್ಳಿಗೆ ಏನಾದ್ರು ಆದರೆ ಅವ್ರು ಬರ್ತಾರಾ? ಅವ್ರ ಮಕ್ಕಳು, ಅವ್ರ ಹೆಂಡ್ತಿರು, ಅವರು ಚೆನ್ನಾಗಿರ್ಬೇಕು, ನಾವುಗಳು ಬೀದಿಗೆ ಬಿದ್ದುಬಿಡ್ಬೇಕು. ಇವ್ರ ಆಸೆಗಳು ಇಷ್ಟೇ. ಅದು ಹೆಂಗೆ ಸರ್? ನಮಗೆ ಮುಂಚಿತವಾಗ್ಲೂ ಹೇಳ್ದೇನೆ, ನಮಗೊಂದು ದಾರಿ ಮಾಡಿಕೊಡ್ದೇನೆ ಈ ಥರ ಮಾಡಿದ್ರು ಸರ್ ಅವರು. ಸರ್ ನಮಗೆ ಬೇರೆ ಕಡೆ ನಮ್ಗೆ ವ್ಯವಸ್ಥೆ ಮಾಡ್ಕೊಳ್ಳಿ, ಇಲ್ಲೇ ನಮ್ಗೆ ಹೆಂಗೋ ಮಾಡಿಕೊಡ್ಲಿ, ದೂರ ಇಟ್ಕೊಂಡೆ ಇಲ್ಲೇ ಮಾಡಿ. ಅವ್ರು ಆವಾಗಲಿಂದ ನಾವು 6 ವರ್ಷದಿಂದ 7 ವರ್ಷದಿಂದನೇ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲೇ. ನಾವು ಇದನ್ನು ನಂಬ್ಕೊಂಡು ನಾವು ಈಗ ಉಜ್ಜೀವನಿಯಲ್ಲಿ ಸಂಘ ತೊಗೊಂಡಿದ್ದೀವಿ. ಸಂಘ ತೊಗೊಂಡು ನಾವು ಇದರಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ. ಈಗ ಏಕದಮ್ ಈ ಥರ ಮಾಡಿಬಿಟ್ರೆ ನಾವು ಜೀವನ ಹೆಂಗೆ ಸರ್ ಮಾಡೋದು? ಅದಕ್ಕೋಸ್ಕರ ನಮ್ಗೆ ಏನಾರು ವ್ಯವಸ್ಥೆ ಮಾಡಿಕೊಡ್ಲಿ ಅವರು. ನಮ್ಗೆ ಗೊತ್ತಿತ್ತು ಅದ್ರಲ್ಲಿ ಮೈಸೂರಲ್ಲೇ ಮಾಡ್ತಾರೆ ಅಂತ ನಮಗೆ ಅವ್ರಿಗೆ ಫಸ್ಟೇ ಇನ್ಫಾರ್ಮೇಷನ್ ಕೊಡಬೇಕಿತ್ತಲ್ವಾ? ನಮ್ಗೆ ಕೊಟ್ಟಿಲ್ಲ ಅವರು. ಈಗ ನೆನ್ನೆ ಸಂಜೆಯಲ್ಲಿ ಜಯದೇವದ ಹತ್ರ ಅಲ್ಲಿ ಅನೌನ್ಸ್ ಮಾಡಿದಾಗಲೇ ನಮಗೆ ಗೊತ್ತಾಗಿದ್ದು. ನಾವು ಆದ್ರೂ ಬಂದು ಇಲ್ಲಿ ಬಾಗಿಲು ತೆಗೆದ್ಬಿಟ್ಟು ಬೆಳಗ್ಗೆ 10:30 11 ಗಂಟೆಲಿ ಬಂದು ಅವ್ರು ಅನೌನ್ಸ್ ಮಾಡಿದ್ರು, ಪೆಟ್ಟಿ ಎತ್ತಬೇಕು, ಎತ್ತಲಿಲ್ಲ ಅಂದರೆ ನಾವು JCB ಎತ್ತಾಕೊಂಡು ಹೋಗ್ತೀವಿ ಅಂತ. ಆಗ ಅಂದ ತಕ್ಷಣ ನೋಡಿ ಬಂದು ಎಲ್ಲ ಹಂಗೆ ಮಡಗಿದ್ದೀವಿ. ಒಂದ್ಬಿಟ್ರೆ ಹೆಣ್ಣಂಗ್ಸ್ ಏನು ಮಾಡೋಕ್ಕಾಗುತ್ತೆ ಸರ್ ನಾವು? ಈಗ ನಮಗೆ ಹೇಳ್ತಾ ಇರೋದು, ನಮಗೆ ಈಗ ಮುಂದೆ ನಾಳೆ ಜೀವನ ಹೆಂಗೆ ಸರ್? ನಮಗೆ ಇವತ್ತು ತೊಗೊಂಡೋಗ್ಬೇಕು, ನಾವು ಅಲ್ಲಿದ್ದು ಮಾಡಬೇಕು, ಸಂಘ ಕಟ್ಟಬೇಕು, ಮಕ್ಳ ಜೀವನ, ಮನೆ ಬಾಡಿಗೆ ಎಲ್ಲನೂ ಮಾಡಬೇಕು ಸರ್. ಇಲ್ಲಿ ಯಾರು ಶ್ರೀಮಂತರು ಯಾರೂ ಇಲ್ಲ ಸರ್, ಎಲ್ಲ ಬಡವರೇ ಬಂದಿರೋದು. ಇಲ್ಲಿ ಶ್ರೀಮಂತರಾಗಿರೋ ಲಕ್ಷ ಮಾಡ್ಕೊಂಡು ಇರ್ಬೋದಿತ್ತು ಸರ್. ನಮಗಿಂದ 2,000 ರಿಂದ 3,000 ರೂಪಾಯಿ ಸಂಪಾದನೆ ಅಷ್ಟೇ. ಅದರಿಂದ ನಾವು ಹೆಂಗೆ ಸರ್ ಜೀವನ ಮಾಡೋಕ್ಕಾಗುತ್ತೆ? ಈಗ ಸರ್ ನಮಗೆ ನಾವು ವ್ಯಾಪಾರ ಮಾಡಬೇಕಲ್ವ, ನಮ್ಮ ಜೀವನ ಮಾಡೋಕ್ಕೆ ಅವ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಬೇರೆ ಜಾಗನಾದರೂ ಕೊಡಬೇಕು, ಇಲ್ಲಾಂದರೆ ಇಲ್ಲೇನೇ ತಳ್ಳಗಾಡಿಲಿ ನಾವು ಬೆಳಗ್ಗೆ ಬಂದು ಸಂಜೆವರೆಗೂ ಮಾಡ್ಕೊಳ್ಳಿ ಅಂತ ಹೇಳವ್ರೆ. ಆ ಥರ ಮಾಡ್ಕೊಡೋಕ್ಕೆ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಲಿ ಅವರು. ನಮ್ಗೆ ಅದನ್ನೇ ಕೇಳ್ತಾ ಇರೋದು. ಈಗ ನಾವು ಬಿಟ್ಟರೆ ಇನ್ನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಸರ್ ನಮಗೆ. ಯಾಕೆಂದರೆ ನಾವು ಇದನ್ನ ಆವಾಗಲಿಂದ ಇದನ್ನೇ ಮಾಡ್ಕೊಂಡು ಕೂತಿರೋದು. ಈಗ ಬೇರೆ ಕಡೆ ಹೋಗಿ ನಾವು ಸಹ ಕೆಲಸ ಮಾಡ್ತೀವಿ ಅನ್ನೋದು ಆಗೋದಿಲ್ಲ ಸರ್. ಯಾಕೆ ಇದನ್ನೇ ನಂಬ್ಕೊಂಡು ನಾವು ಲೋನ್ ತೊಗೊಂಡಿದ್ದೀವಿ. ಅವ್ರು ಹೇಳ್ತಾರೆ, ನೀವು ಲೋನ್ ತೊಗೊಂಡ್ರಲ್ಲಮ್ಮ, ಅದಕ್ಕೆ ನೀವು ಕಟ್ಟಿ ಅಂತ ಕೇಳ್ತಾರೆ. ಈಗ ನೀವೆಲ್ಲಾರ ಮಾಡಿ ಲೋನ್ ಕಟ್ಟಿ ಅಂತಾರೆ. ನಾವು ಕಟ್ಟಲೇಬೇಕಲ್ವ ಸರ್? ನಮಗೆ ಈಗ ಏಕದಮ್ ಹೋಗಿ ನಾವು ಬೇರೆ ಕಡೆ ಕೆಲಸ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾವು ಹೇಳ್ತಾ ಇರೋದು, ನಮಗೆ ವ್ಯವಸ್ಥೆ ಮಾಡಿಕೊಡಿ ಅವರು. ಇಲ್ಲ ನಮಗೆ ಬೇರೆ ಕಡೆ ಎಲ್ಲಾದರೂ ಸರಿ, ಇಲ್ಲ ಕಣಮ್ಮ, ಇಲ್ಲ ಬೇರೆ ಕಡೆ ಹೋಗಿ ನಿಮ್ಗೆ ವ್ಯವಸ್ಥೆ ಆಗಲಿ, ನಮ್ಗೆ ವ್ಯಾಪಾರ ಆಗಬೇಕಲ್ವ ಸರ್? ಇವು ಹೊಸ ಜಾಗ ಅಂದ ತಕ್ಷಣಕ್ಕೆ ವ್ಯಾಪಾರ ಆಗ್ಬಿಡುತ್ತಾ? ಇಲ್ಲ ಅವಾಗಲಿಂದ ವ್ಯಾಪಾರ ಮಾಡೋದ್ರಿಂದ ನಮಗೆ ಜೀವನ ನಡೀತೈತೆ. ಈಗ ನಮ್ಗೆ ಅದಕ್ಕೆ ಹೇಳ್ತಾ ಇರೋದು, ಇಲ್ಲಾದರೂ ಸರಿ, ನಮಗೆ ಬೇರೆ ಕಡೆ ಆದರೂ ಸರಿ, ನಮಗೆ ಜೀವನ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರದಿಂದ.